ವಿಜಯಪುರದಲ್ಲಿ ಕಾರು ಸರ್ವಿಸ್ ಸೆಂಟರ್ ದಗದಗನೆ ಹೊತ್ತಿ ಉರಿದಿದೆ. ಆ ಬೆಂಕಿಯ ಕೆನ್ನಾಲಿಗೆಗೆ 20ಕ್ಕೂ ಹೆಚ್ಚು ಕಾರುಗಳು ಭಸ್ಮಾಗಿರುವುದು. ವಿಜಯಪುರ HMK ಸರ್ವಿಸ್ ಸೆಂಟರ್ ಅದು. ಅಲ್ಲಿ ನಡೆದಂತಹ ಅಗ್ನಿ ಅವಘಡ, ಬೆಂಕಿ ಕೆನ್ನಾಲಿಗೆ ಯಾವ ಪರಿ ವ್ಯಾಪಿಸ್ಬಿಟ್ಟು ಅಂತಂದ್ರೆ ಸರ್ವಿಸ್ ಸೆಂಟರ್ನ ಅಲ್ಲಿದ್ದಂತಹ ಕಾರುಗಳೆಲ್ಲ ಸುಟ್ಟು ಭಸ್ಮ ಆಗಿದೆ. ನೋಡಿ ಅಲ್ಲಿ ಬೆಂಕಿ ವ್ಯಾಪಿಸಿರೋದನ್ನ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ಪರಿ ವ್ಯಾಪಿಸಿದೆ ನೋಡಿ. ಕೋಟ್ಯಂತರ ರೂಪಾಯಿಗೂ ಅಧಿಕ ಬೆಲೆ ಬಾಳುವಂತಹ ಕಾರುಗಳೆಲ್ಲ ಭಸ್ಮ ಆಗಿರೋದು. ಹಾಗಾಗಿ ಮಾಲೀಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದೊಂದು ಕಾರ್ ಸರ್ವಿಸ್ ಸೆಂಟರ್, ಹನುಮಂತ ಕನಮಡಿಯನ್ನವರಿಗೆ ಸೇರಿದಂತಹ ಸರ್ವಿಸ್ ಸೆಂಟರ್. ಅದು ರಿಪೇರಿಗೆ ಬಂದಿತ್ತು. ಸರ್ವಿಸಿಗೆ ಬಂದಂತಹ ಕಾರುಗಳೆಲ್ಲ ಸುಟ್ಟು ಕರಕಲಾಗಿದೆ. ರೋಧಿಸ್ತಾ ಇದ್ದಾರೆ. ನಿನ್ನೆ 10 ಗಂಟೆ ತನಕ ನಾವು ಕೆಲಸ ಮಾಡಿದ್ದೆವು. ಯಾವುದೇ ಏನೇ ಪ್ರಾಬ್ಲಮ್ ಇದ್ದಿಲ್ಲ. 10-10:30ಗೆ ಅದು ನಾವು ಮನೆಗೆ ಹೋಗಿದ್ದೆವು. ಹೋದ ಬಳಿಕ ನನಗೆ 2 ಗಂಟೆಯಿಂದ ಪೊಲೀಸರ ಕಡೆಯಿಂದ ಕಾಲ್ ಬಂತು, ಈ ಥರ ಉರಿ ಹತ್ತದ ಅಂತೇಳಿ. ಬಂದು ನೋಡೋದ್ರೊಳಗೆ ಎಲ್ಲ ಬರ್ನ್ ಆಗಿದೆ. ಎಷ್ಟು ಗಾಡಿ ಇದ್ದು ರೀ? ಅಂದಾಜು ಒಂದು 15ರಿಂದ 20 ಗಾಡಿ ಅದ ಸರ್. 20 ಗಾಡಿ ಇದ್ದು. ಯಾರು ಕೆಲಸಗಾರರು ಯಾರು ಇದ್ದಾರೆ? ಕೆಲಸಗಾರ ಯಾರು ಇದ್ದಿದ್ದಲ್ರಿ. ಹೆಂಗೆ ಶಾರ್ಟ್ ಸರ್ಕ್ಯೂಟ್ ಆಗೈತೆ? ಹೆಂಗೆ ಅಂದಾಜು ಯಾವುದು ಏನಂತೇಳಿ ಗೊತ್ತಾಗಿಲ್ಲ ನಮ್ಗೆ. ಈಗ ಅದೇ ಈಗ ಜಸ್ಟ್ ಬಂದಿದ್ದೆವು. ಎಲ್ಲ ಸುಟ್ಟೋಗಿ ಉಳಿದೇ ಇಲ್ಲ, ಎಲ್ಲ ಬರ್ನ್ ಆಗ್ಯಾವ್ರಿ. ಅವು ಏನು ಉಳಿದಿಲ್ಲ. ಅದೇ ಸರ್, ನಾನು ಈಗ ನೈಟ್ ತೋಟದ ಮನೆ ಕಡೆ ಹೊಂಟಿದ್ದೇವೆ ಸಿಟಿ ಮನೆಯಿಂದ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬೆಳಕು ಕಾಣಿಸ್ತು ನನಗೆ. ಬೆಳಕು ಕಾಣಿಸಿದ ತಕ್ಷಣ ಬೈಕ್ ಅಲ್ಲೇ ಸ್ಟಾಪ್ ಮಾಡಿದೆ, ರೈಡ್ ರೋಡ್ ದಂಡ್ಯಾಗ ಬೈಕ್ ಸ್ಟಾಪ್ ಮಾಡಿ ಓಡಿ ಬಂದೆ. ಓಡಿ ಬಂದಮೇಲೆ ಅಲ್ಲೇ ಸ್ವಲ್ಪ ಬಕೆಟ್ ತೊಗೊಂಡು ಅಲ್ಲಿ ನೀರು ಹೊಡೆದೆ ಸರ್. ಕಂಟ್ರೋಲ್ ಆಗಲಿಲ್ಲ, ಯಾಕಂದ್ರೆ ಸಿಕ್ಕಾಬಿಟ್ಟು ಅದೇ ಸ್ಟಾರ್ಟಿಂಗ್ ಹತ್ತಿತ್ತು ಅವಾಗ. ಆಮೇಲೆ ಅಷ್ಟು ಹೊಡೆದ್ರಾಗ ಪೊಲೀಸರಿಗೆ ಇನ್ನೂ ವೆಹಿಕಲ್ ಬಂದಿರಲಿಲ್ಲ ಅವಾಗ. ನಾವೆಲ್ಲ ಅವಾಗ ಕಾರ್ಯಾಚರಣೆ ಮಾಡಿದ್ವಿ. ಎಲ್ಲ ಒಂದು ಗ್ಯಾರೇಜ್ದವರು 3-4 ಮಂದಿ ಇದ್ದರು, ನಾವೊಬ್ರು ಇದ್ವಿ. ಆಮೇಲೆ ರೋಡಿನ ಜನ ಒಂದಿಷ್ಟು ಸಾರ್ವಜನಿಕರು ಒಂದಿಷ್ಟು 2-3 ಮಂದಿ ಬಂದರು. ಆಮೇಲೆ ಎಷ್ಟು ಇದು ಮಾಡಿದ್ರು ಅಲ್ಲಿ ಒಂದು ಟಾಕಿ ಇದ್ರಲ್ಲಿ ಅಲ್ಲಿಂದ ನೀರು ತೊಗೊಂಡು ಹೊಡೆದ್ರು ಕೂಡ ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ಅಗ್ನಿಶಾಮಕ ದಳದವ್ರು ಬಂದು ಆಮೇಲೆ ಅವರಷ್ಟು ಸ್ವಲ್ಪ ಸಹಾಯ ಮಾಡಿದ್ರು. ಅವರಿಗೆ ಸ್ವಲ್ಪ ನಾವು ಕೂಡ ಸಹಾಯ ಮಾಡಿದ್ವಿ. ಸಂಪೂರ್ಣ ಈಗ ಒಂದು ಲೆಕ್ಕಕ್ಕೆ ಉರಿ ಆರಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟು ಏನು ಉಳಿದಿಲ್ಲ ಸರ್, ಏನಂದ್ರೆ ಏನು ಉಳಿದಿಲ್ಲ. ಪಾಪ ಅಂಗಡಿ ಮಾಲಕರಿಗಂತೂ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸರ್. ಎಷ್ಟು ಬಹಳ ದೊಡ್ಡ ಲಾಸ್ ಆಗಿದೆ ಅಂಗಡಿ ಮಾಲೀಕರಿಗೆ. ಯಾಕಂದರೆ 1 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಕಾರುಗಳ ಭಸ್ಮ ಆಗಿರೋದು. ಎಲ್ಲವೂ ರಿಪೇರಿಗೆ ಬಂದವು, ಸರ್ವಿಸಿಗೆ ಬಂದಂತಹ ಕಾರುಗಳದು. ದಿಕ್ಕು ತೋಚಿದಂತಾಗಿದೆ ಮಾಲೀಕರ ಪಾಲಿಗೆ. ಏನಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪರಿಶೀಲನೆ ಆಗಬೇಕಾಗಿದೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಸಂಪೂರ್ಣವಾಗಿ ಸರ್ವಿಸ್ ಸೆಂಟ್ರಲ್ಲಿದ್ದಂತಹ ಎಲ್ಲ ಕಾರುಗಳು ಭಸ್ಮ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ಕಾರುಗಳಿತ್ತು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂಗಡಿ ಮಾಲೀಕರು. ವಿಜಯಪುರದಲ್ಲಿ ನಡೆದಂತಹ ಘಟನೆ ಇದು. ಹನುಮಂತ ಕನಮಡಿಯನ್ನವರಿಗೆ ಸೇರಿದಂತಹ ಕಾರ್ ಸರ್ವಿಸ್ ಸೆಂಟರ್ ಅದು. HMK ಕಾರ್ ಸರ್ವಿಸ್ ಸೆಂಟರ್. ಏನೂ ಉಳ್ಕೊಂಡಿಲ್ಲ. ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ ಬಿಡಿಭಾಗಗಳು ಬೆಂಕಿಗೆ ಆಹುತಿಯಾಗಿದೆ. ಗೋಲ್ ಗುಂಬಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ.